ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಬಂದು ನಾನು ಅಕ್ಟೋಬರಲ್ಲಿ ಹೋಗಿರೋಂಥ ಗೋವಾದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಸ್ಟೋರೇಜ್ ಎಲ್ಲ ಫುಲ್ ಆಗ್ತಾಯಿದೆ. ನಾವು ಒಂಚೂರು ಸ್ಪೇಸ್ ಇಲ್ಲ. ಸೊ ಡಿಲೀಟ್ ಮಾಡೋ ಬದಲು ಅಟ್ಲೀಸ್ಟ್ ಅಪ್ಲೋಡ್ ಆದರೂ ಮಾಡೋಣ, ಮೆಮೊರೀಸ್ ಇರುತ್ತೆ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೋವಾ ಇದು ಹಿಂದಿಂದು ಪ್ಯಾಕಿಂಗ್ ವಿಡಿಯೋ ಹಾಕಿದ್ದೀನಿ. ಸೊ ಇದು ಗೋವಾ ಹೋಗೋದು ಫಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಎದ್ದು ಆಟೋದಲ್ಲಿ ಹೋಗಿ, ಕಂಪನಿ ಕಡೆಯಿಂದ ಇದು ಹೋಗ್ತಾ ಇರೋ ಟ್ರಿಪ್ ಆಗಿರೋದ್ರಿಂದ ಕ್ಯಾಬು ನಮಗೆ ಏರ್ಪೋರ್ಟ್ ರೋಡ್ ಬರುತ್ತಲ್ಲ, ಯಲಹಂಕ ಕಾಫಿ ಡೇ ಹತ್ರ, ಅಲ್ಲಿ ನಮಗೆ ಪಿಕಪ್ ಹೇಳಿದರು. ಸೊ ಅಲ್ಲಿವರೆಗೂ ಆಟೋದಲ್ಲಿ ಹೋಗಿ ಮನೆಯಿಂದ ಹಸ್ಬೆಂಡ್ ಡ್ರಾಪ್ ಮಾಡಿರೋರು, ಬಟ್ ಲಗೇಜ್ ಎಲ್ಲ ಇತ್ತಲ್ಲ ಬೇಡ ಅಂತೇಳಿ ನಾನೇ ಆಟೋ ಮಾಡ್ಕೊಂಡು ಹೊರಟ್ಬಿಟ್ಟೆ. ಅಲ್ಲಿಂದ ಹೋಗಿ ಏರ್ಪೋರ್ಟ್ ಹೋಗಿ ಚೆಕ್ಕಿನ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿ ಒಳಗಡೆ ಬಿಡ್ತಾರಲ್ಲ, ಬೋರ್ಡಿಂಗು ಏನೋ ಅಂತಾರಲ್ಲ ಗೊತ್ತಿಲ್ಲ, ಅದು ಅಲ್ಲಿ ನಿಂತಿದ್ವಿ. ಸೊ ಇನ್ನೂ ಟೈಮ್ ಆಗಿರಲಿಲ್ಲ, ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ ಲಗೇಜೆಲ್ಲ ಹಾಕ್ಬಿಟ್ಟು. ಸೊ ಅದೇ ಫ್ಲೈಟು ಅನಿಸುತ್ತೆ ನಮ್ಮದು, ಅದೋ ಪಕ್ಕದ್ದು ಗೊತ್ತಿಲ್ವೇ, ಅದೇ ಫ್ಲೈಟ್ ಇರಬೇಕು. ಮರ್ತೋಗಿದೆ, ಯಾಕಂದರೆ ಆಯ್ತು 3 months ಆಯ್ತಲ್ಲ ಆಲ್ರೆಡಿ ಹೋಗಿ ಬಂದು. ಸೊ ಮರ್ತೋಗಿದೆ. ಸೊ ವಿಡಿಯೋ ನಾನು ಕಂಪನಿ ಕಡೆ ಹೋಗಿರೋದ್ರಿಂದ ಯಾರನ್ನೂ ತೋರ್ಸಂಗಿಲ್ಲ, ಬರೀ ನಂದಷ್ಟೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟಾಗ್ತೋ ಅಷ್ಟೇ ಕವರ್ ಮಾಡ್ತಾ ಇರೋದು, ನಾನು ಎಲ್ಲ ಕವರ್ ಮಾಡ್ತಾ ಇಲ್ಲ. ನಾನೆಲ್ಲಿ ಅಲೋನಾಗಿ ಕೂತಿರ್ತೀನೋ ಅಥವಾ ಸೈಡಲ್ಲಿ ಬಂದು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಳಗಡೆ ಹೋಗ್ತಾಯಿದ್ದೀವಿ, ಒಬ್ಬೊಬ್ಬರನ್ನೇ ಲೈನಾಗಿ ಫ್ಲೈಟ್ ನೋಡಿಕೊಂಡು ಏನೋ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಫಸ್ಟ್ ಫ್ಲೈಟ್ ಜರ್ನಿ ಇದು ನನ್ನದು. ಜಾಯಿನ್ ಆಗಿ ಕಂಪನಿಗೆ 1-2 monthsಲ್ಲೇ ನನಗೆ ಟ್ರಿಪ್ಪು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಇದೇ ಫಸ್ಟ್ ಆರ್ಗನೈಸೇಷನ್ ಆಗಿದ್ದು ನಮ್ಮ ಕಂಪನಿ ಕಡೆಯಿಂದ. ಸೊ ಸರಿ ಹೋಗೋಣ ಅಂತ ನಾನು ಅಂದ್ಕೊಂಡು, ಯಾಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಅಂದರೆ, ಫಸ್ಟ್ ಫ್ಲೈಟ್ ಜರ್ನಿ. ನಾನು ಫ್ಲೈಟಲ್ಲಿ ಎಂದೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಒಂದು ಗೋವಾಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೋಗಿದ್ವಿ ನಾವು, ಬಟ್ ಫ್ಲೈಟ್ ಜರ್ನಿ ಇದೇ ಫಸ್ಟ್ ಆಗಿರೋದ್ರಿಂದ ಇರಲಿ ಹೋಗಿ ಬರೋಣ ಅಂತ ಹೇಳಿ ನಾನು ಬರ್ತೀನಿ ಅಂತ ಒಪ್ಕೊಂಡೆ. ಇಲ್ಲಾಂದರೆ ನಾನು ಹೋಗ್ತಾ ಇರಲಿಲ್ಲ, ಯಾಕಂದರೆ ಮಗುನ ಬೇರೆ ಬಿಟ್ಟು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಅವಳನ್ನ ಬಿಟ್ಟು 3 days. ಅಂದರೆ ನೈಟ್, ಡೇ ಟೈಮಲ್ಲಿ ನಾನು ಕೆಲಸಕ್ಕೆಲ್ಲ ಹೋಗ್ತೀನಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೈಟ್ ಬಿಟ್ಟಿರೋದು ಅದೇ ಫಸ್ಟ್ ಟೈಮು ನಾನು. ಸೊ ಫ್ಲೈಟಲ್ಲಿ ಕೂತ್ಕೊಂಡ್ವಿ. ಈಗ ಟೇಕ್ ಆಫ್ ಆಗುತ್ತೆ, ಆವಾಗ ಟೇಕ್ ಆಫ್ ಆಗುತ್ತೆ ಅಂತ ಒಳಗತ್ತಿ ಕೂತ್ಕೊಂಡ್ರೆ 1 hour ರನ್ವೇಲ್ಲೇ ಇತ್ತು. ನಮಗೆ ಗೊತ್ತಿಲ್ಲ ಈಗ ಆರುತ್ತೆ ಆವಾಗ ಆರುತ್ತೆ ಅಂದ್ಕೊಂಡು ಕಾಯ್ಕೊಂಡು ಕೂತಿದ್ವಿ. ಆಲ್ಮೋಸ್ಟಾಗಿ ಎಲ್ಲರಿಗೂ ಅದು 80% ಮೆಂಬರ್ಸ್ ನಮ್ಮ ಕಂಪನಿ ಕಡೆಯಿಂದ ಹೋಗಿದ್ದಿದ್ದು, ಎಲ್ಲರಿಗೂ ಫಸ್ಟ್ ಫ್ಲೈಟ್ ಜರ್ನಿ ಆಗಿತ್ತು. ನಮ್ಗೆ ಗೊತ್ತಿಲ್ಲ ಅಲ್ಲ, ರನ್ವೇಯಲ್ಲಿ ಇಷ್ಟೊತ್ತು 1 hour ಸುತ್ತಿಸ್ತಾರೆ ಬೆಂಗಳೂರು ರನ್ವೇಲಿ ಅಂತ ನಮಗೆ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ, ಇವಾಗ ಆರ್ತು ಅಂದ್ಕೊಂಡು. ಇದು ಏನಂತಾರೆ, ಬ್ಯಾಂಗ್ಳೂರಿಂದ ಹತ್ತತ್ರ ಮೈಸೂರು ರೋಡ್ಗೆ ಹೋದಷ್ಟು ದೂರ ರನ್ವೇನೇ ಇದೆ ಅಂತ ಗೊತ್ತಿಲ್ವಲ್ಲ ನಮಗೆ. ಹೋಗ್ತಾ ಇದೆ. ನೋಡಿ ನಾನಂತೂ ಹಿಂಗೆ ಫೋನ್ ಹಿಡ್ಕೊಂಡೇ ಕೂತಿದ್ದೀನಿ. ಆ್ಯಕ್ಚುಲಿ ನಾನು ಒಟ್ಟು ಎಷ್ಟು ಕವರ್ ಮಾಡಿದ್ದೀನಿ ಅಂದರೆ ಫ್ಲೈಟದು ವೀಡಿಯೋ ಏನಿಲ್ಲ ಅಂದರೂ 40 minutes 50 minutes ರನ್ವೇಲಿದ್ವಿ. 40 minutes ನಂದು ಬರೀ ಫ್ಲೈಟು ಮೂವ್ ಆಗ್ತಾ ಇರೋದೇ ಇದೆ ವೀಡಿಯೋ. ಅದೆಲ್ಲ ಡಿಲೀಟ್ ಮಾಡೋಕ್ಕೆ ಇನ್ನೂ ಒಂದಷ್ಟು ಇಟ್ಕೊಂಡಿದ್ದೆ. ಸೊ ಅದು ಡಿಲೀಟ್ ಮಾಡೋ ಟೈಮಲ್ಲಿ ನೋಡಿ ಒಂದು ಟೇಕ್ ಆಫ್ ಆಗ್ತಾ ಇದೆ. ಡಿಲೀಟ್ ಮಾಡೋಕ್ಕೆ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು, ಅದಾದಮೇಲೆ ನಮ್ಮದಿತ್ತು ಟೇಕ್ ಆಫ್ ಆಗಿರೋ ಗೊತ್ತಿದೆ. ಬಟ್ ಅದು ನಂದು ಯೂಟ್ಯೂಬಲ್ಲೂ ಮತ್ತು ಇನ್ಸ್ಟಾಗ್ರಾಮ್ ಎರಡರಲ್ಲೂ ಅದಕ್ಕೆ ಸಪ್ರೇಟ್ ಒಂದು ಶಾರ್ಟ್ಸ್ ವೀಡಿಯೋ ಮಾಡಿದ್ದೀನಿ. ದೇವ್ರು ಆಗೋಯ್ತು ನನಗೆ. ಯಾವಾಗ ಫ್ಲೈಟಿಂದ ಕೆಳಗೆ ಇಳಿಸ್ತಾರೆ ನನಗಾಗಿತ್ತು. ಸೊ 30 minutesಲ್ಲೆಲ್ಲ ನಾವು ಗೋವಾ ರೀಚ್ ಆದ್ವಿ. ನೋಡಿ ಗೋವಾ ಇನ್ನೇನು ಏನಂತಾರೆ ಅದಕ್ಕೆ, ಲ್ಯಾಂಡಿಂಗ್ ಆಗಬೇಕು. ಸೊ ಕ್ರಾಸ್ ಆಗ್ತಾಯಿದೆ ಫ್ಲೈಟು, ಬಿದ್ದೋಗೋ ಥರ. ನನಗೆ ಭಯ, ಕಿಟಕಿ ಪಕ್ಕ ಕೂತ್ಕೊಬಿಟ್ಟಿದ್ದೀನಿ ಜೋಶಲ್ಲಿ. ನೋಡಿದ್ರೆ ಮೀಟ್ರ್ ಆಫು. ಯಪ್ಪ ದೇವರೇ, ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾವಾಗ ಕೆಳಗೆ ಭಗವಂತ ಆಂಜನೇಯ ಕೆಳಗೆ ಇಳಿಸ್ಬಿಟ್ರೆ ಸಾಕಪ್ಪ, ಇನ್ನೊಂದು ರಿಟರ್ನ್ ಬರುವಾಗ ಟ್ರೈನ್ ಬಂದ್ಬಿಡೋಣ ಅನ್ನಂಗೆ ಆಗಿತ್ತು ನನ್ನ ಪರಿಸ್ಥಿತಿ. ನೋಡಿ ಫುಲ್ಲು ಕ್ರಾಸ್ ಆಗಿಬಿಟ್ಟಿದೆ. ಅದು
ಏನಂತಾರೆ ಟರ್ನ್ ತೊಗೊತಾ ಇದೆ. ಭಯ ಬಿದ್ದು ಹೋದೆ ನಾನು. ಅಪ್ಪ ದೇವರೇ, ಟೇಕ್ ಆಫ್ ಆಗುವಾಗಂತೂ ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ಎಷ್ಟೊತ್ತಿಗೆ ಕೆಳಗೆ ಹಿಡಿತೀನೋ ಅನ್ನಂಗೆ ಆಗಿತ್ತು ನನಗೆ. ಫ್ಲೈಟಿಂದ ಕೈ ಕಾಲೆಲ್ಲ ಅದ್ರೋಗಿತ್ತು ನಂದು. ಸೊ ಗೋವಾ ಹತ್ತತ್ರ ನೋಡಿ ಹೆಂಗಿದೆ. ಕೆಳಗೆ ನೋಡಿದ್ರೆ ಪಾತಾಳದಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ. ಕೆಳಗೆ ನೋಡಿದ್ರೆ ಸಾಕು ನನಗೆ ಟೆನ್ಷನ್ನೇ ಆಗೋಗೋದು. ಸುಮ್ಮನೆ ಸೈಡಿಂದ ನೋಡುವೆ, ಈ ಕಡೆ ಮೊಬೈಲ್ ಇಟ್ಬಿಟ್ಟು ಹಿಂಗೆ ಕೂತ್ಕೊಬಿಟ್ಟಿದ್ದೆ ಸ್ಟ್ರೈಟಾಗಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸು. ಒಂದು ಸತಿ ಮಗುನ ಹಸ್ಬೆಂಡ್ನ ಕರ್ಕೊಂಡು ಹೋಗಬೇಕು. ನಮ್ಮಮ್ಮ ಫ್ಲೈಟ್ ಹತ್ತಿಲ್ಲ, ನಮ್ಮ ಅಣ್ಣ ನಮ್ಮಪ್ಪ ಎಲ್ಲ ಹೋಗಿದ್ದಾರೆ. ನಂದು ಇದು ಫಸ್ಟ್ ಫ್ಲೈಟ್ ಜರ್ನಿ ಆಯಿತು. ನನ್ನ ಮಗಳನ್ನ, ನಮ್ಮ ಹಸ್ಬೆಂಡ್ನ, ನಮ್ಮ ಅಮ್ಮನ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋಗ್ತೀನಿ ಫ್ಯೂಚರಲ್ಲಿ. ಸೊ ಫೈನಲಿ ಗೋವಾಗೆ ಟೇಕ್ ಆಫ್ ಆಗ್ತಾಯಿದೆ. ನೋಡಿ ಟೇಕ್ ಆಫ್ ಆಗುವಾಗ, ಲ್ಯಾಂಡಿಂಗ್ ಆಗುವಾಗ ಏನೂ ಭಯ ಆಗಲಿಲ್ಲ ನನಗೆ. ಆ್ಯಕ್ಚುಲಿ ಯಾರಿಗೂ ಲ್ಯಾಂಡಿಂಗ್ ಆದಾಗ ಭಯ ಆಗಲ್ವಂತೆ, ಬಟ್ ಟೇಕ್ ಆಫಲ್ಲಿ ತುಂಬ ಭಯ ಆಗುತ್ತೆ. ಲ್ಯಾಂಡಿಂಗಲ್ಲಿ ಆರಾಮಾಗೇ ಇತ್ತು. ಟಚ್ ಆದಾಗ ಏನು ಮಸ್ತ್ ಫೀಲ್ ಅಂತೀರ, ಅದು ಭೂಮಿಗೆ ಟಚ್ ಆಗುತ್ತಲ್ಲ ಆವಾಗ ಚೆನ್ನಾಗಿತ್ತು. ಟೇಕ್ ಆಫ್ ಲ್ಯಾಂಡಿಂಗ್ದೇನಷ್ಟು ಭಯ ಅನಿಸ್ಲಿಲ್ಲ, ಫೀಲ್ ಗುಡ್. ಬಟ್ ಟೇಕ್ ಆಫ್ದು ಮಾತ್ರ ಈಗಲೂ ಫ್ಲೈಟ್ ಹತ್ತು ಅಂದರೆ ನನಗೆ ಅದೇ ನೆನಪು ಬರುತ್ತೆ. ಟೇಕ್ ಆಫ್ದೆ ಎಷ್ಟೆಷ್ಟೊತ್ತಿಗೆ ಟೇಕ್ ಆಫಾಗಿ ಕೆಳಗೆ ಹಿಡಿತೀವಂತ. ಈ ಫಾರಿನ್ ಟ್ರಿಪ್ಗೆಲ್ಲ ನನಗೇನಾದ್ರು ಅವಕಾಶ ಬಂದರೆ ದೇವ್ರನಿಗೆ ಹೋಗಲ್ಲ ಗೈಸ್ ನಾನು. ಅಷ್ಟೊತ್ತೆಲ್ಲ ಫ್ಲೈಟಲ್ಲಿ ಕೂತ್ಕೊಳ್ಳೋಷ್ಟು ಮೀಟ್ರ್ ಇಲ್ಲ ನನಗೆ. ಒಂಥರ ಹೈಟ್ ಫೋಬಿಯಾ ಇದೆ ನನಗೆ. ಹೈಟ್ ಫೋಬಿಯಾ ಮತ್ತು ಎಲ್ಲದಕ್ಕೂ ಸ್ವಲ್ಪ ಹೆದರ್ತೀನಿ. ಹಾಗಾಗಿ ಈ ವಂಡರ್ಲಾದಲ್ಲಂತೂ ಯಾವ ಗೇಮು ಆಡೋದೇ ಇಲ್ಲ. ಸುಮ್ಮನೆ ವಂಡರ್ಲಾಗೆ ಹೋಗಿದ್ದೀನಿ 2 ಸತಿ, ಸ್ಕೂಲಲ್ಲಿ 1 ಸತಿ, ಕಾಲೇಜಲ್ಲಿ 1 ಸತಿ. ಬಟ್ 2 ಸತಿನೂ 1 ಸತಿನೂ ಹೋಗಿದ್ದೀನಿ. ಬಟ್ ನಂಗೆ ಈ ಥರ ಗೇಮ್ಸ್ ಅದೆಲ್ಲ ಭಯದ್ದು ಫೋಬಿಯಾ ಥರನೇ ಇದೆ ನನಗೆ, ಅದೆಲ್ಲ ಆಗೋದೇ ಇಲ್ಲ. ಸೊ ಇಲ್ಲಿಂದ ಇಳಿದಿದ ತಕ್ಷಣ ಕಂಪನಿ ಕಡೆಯಿಂದನೇ ಬುಕ್ ಮಾಡಿದ್ದಿದ್ದಲ್ವ. ಸೊ ಬಸ್ ಇತ್ತು. ಸೀದಾ ನಾವು ಇಳಿದ್ಬಿಟ್ಟು ಆಚೆಗಡೆ ಬಂದು ಲೈನಾಗೆ ಬೋಗಿ ಹೋಗುತ್ತಲ್ಲ ಹಾಗೆ ಲಗೇಜೆಲ್ಲ ಹಾಕಿದ್ವಿ, ಬಸ್ ಹತ್ತಿದ್ವಿ. ನೋಡಿ ನಾವು ಇಳಿದಿದ್ದು ಫ್ಲೈಟು ತೋರಿಸ್ತಾ ಇದ್ದೀನಿ. ಇದು ಕಾನ್ಕಾರ್ಡ್ ಎಕ್ಸಾಟಿಕು ಏನೋ ಅದು ಇದೆ ಬಸ್ ಹೆಸರು. ಬಟ್ ಚೆನ್ನಾಗಿತ್ತು ಸರ್ವೀಸು. ತುಂಬ ಪ್ಲೇಸಸ್ ಏನು ಕವರ್ ಮಾಡಲಿಲ್ಲ ನಾವು. ಸೊ ಎಲ್ಲ ಸ್ಟಾರ್ಟಿಂಗಲ್ಲಿ ಹತ್ತು ಕೂತ್ಕೊಬಿಟ್ಟಿದ್ರಾ, ನಾನೇ ಲಾಸ್ಟಲ್ಲಿ ಬಂದು ನನ್ನ ಬ್ಯಾಗ್ ಎತ್ಕೊಂಡು ಬರೋಷ್ಟೊತ್ತಿಗೆ. ಸೊ ಲಾಸ್ಟ್ ಸೀಟೇ ಸಿಕ್ಕಿದ್ದು, ಹೋಗಿ ಕೂತ್ಕೊಂಡೆ. ಸೀಟ್ ಎತ್ತೆತ್ತು ಬಿಸಾಕ್ತಾಯಿದೆ. ಸೊ ಹೋಗುವಾಗ ಒಂಚೂರು ಹಾಗೆ ವೀಡಿಯೋ ಮಾಡ್ಕೊಂಡೆ. ಬಸ್ಸಲ್ಲಿ ಹೋಗುವಾಗ ಅದು ಇದು ಕೇಳ್ತಾ ಇದ್ದಾರೆ, ಸಾಂಗ್ ಹಾಕಿದ್ರು, ಏನೋ ಸಾಂಗ್ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಆನ್ ದ ವೇ ಒಂಚೂರು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿಂದ ಹೋಗಿ ಒಂದು ಕಡೆ ಊಟ ಮಾಡಿ ನೆಕ್ಸ್ಟ್ ನಾವು ರೂಮ್ಗೆ ಚೆಕ್-ಇನ್ ಆಗ್ತೀವಿ. ಸೊ ಅದನ್ನು ಇನ್ನು ಅಲ್ಲಿಂದ ಚೆಕ್-ಇನ್ ಆಗಿ ರಿಟರ್ನ್ ಬರೋವರೆಗೂ ವೀಡಿಯೋನ ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ ಗೈಸ್. ಇವತ್ತಿನ ವೀಡಿಯೋ ಇಷ್ಟೇ. ಗೋವಾಗೆ ಹೋಗಿದ್ದು, ಆನ್ ದ ವೇ ಹೋಗ್ತಾ ಇರೋದನ್ನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋನೆಲ್ಲ ಕಂಟಿನ್ಯೂಟಿ ವೀಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ನಾಳೆ ವ್ಲಾಗಲ್ಲೇ ಹಾಕೋದು ಟ್ರೈ ಮಾಡ್ತೀನಿ. ನಾಳೆ ಆದರೆ ಹಾಕ್ತೀನಿ, ಇಲ್ಲ ನೆಕ್ಸ್ಟ್ ವೀಕಲ್ಲಿ ಅದೊಂದೇ ವ್ಲಾಗ್ ಸಪ್ರೇಟಾಗಿ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಕಾಯ್ತಾ ಇರಿ ಅಲ್ಲಿವರೆಗೂ. ಲವ್ ಯು ಆಲ್, ಬಾಯ್. ಮತ್ತು ಏನು ಕಂಟಿನ್ಯೂ ಆಗಿ ವೀಡಿಯೋ ಬರುತ್ತೆ ಗೈಸ್. ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಕಂಟಿನ್ಯೂ ವೀಡಿಯೋ ಹಾಕ್ತಾಯಿರ್ತೀನಿ. ಪ್ಲೀಸ್ ವಾಚ್ ಮಾಡಿ. ನೀವು ನೋಡಿದ್ರೇ ನಾವು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗೋದು. ಸೊ ಪ್ಲೀಸ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ರಿವರ್ ಆ್ಯಕ್ಚುಲಿ ಗೋವಾದಲ್ಲಿ. ಸೊ ಅದನ್ನು ಕವರ್ ಮಾಡಿದ್ದೀನಿ ವೀಡಿಯೋದಲ್ಲಿ. ನೆಕ್ಸ್ಟು ಬಂದು ಅಲ್ಲಲ್ಲಿ ಎಲ್ಲೆಲ್ಲಿ ಹೋದ್ವಿ ಅಲ್ಲಿಂದ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ. ಬಾಯ್ ಬಾಯ್, ಲವ್ ಯು ಆಲ್.